ನಮಸ್ಕಾರ ಎಲ್ಲರಿಗೂ. ಬ್ರಹ್ಮ ವಿಷ್ಣು ಮಹೇಶ್ವರರು ಮಗುವಾಗಿ ಜನ್ಮ ತಳೆದ ಕತೆ ನಿಮಗೆ ಗೊತ್ತಾ? ಹಾಗಿದ್ರೆ ಕೇಳಿ. ಪವಿತ್ರತೆ ಮತ್ತು ಜ್ಞಾನದ ಸಂಕೇತ ಅನಸೂಯ ದೇವಿ ಮತ್ತು ದತ್ತಾತ್ರೇಯ ಸ್ವಾಮಿ. ಭಾರತೀಯ ಪುರಾಣ ಪರಂಪರೆಯಲ್ಲಿ ಭಕ್ತಿ, ಪಾತಿವ್ರತ್ಯ ಮತ್ತು ಜ್ಞಾನಕ್ಕೆ ಅದ್ವಿತೀಯ ಸ್ಥಾನವಿದೆ. ಈ ಮೌಲ್ಯಗಳ ಮೂರ್ತ ರೂಪಗಳಾಗಿ ಅನಸೂಯ ದೇವಿ ಮತ್ತು ಆಕೆಯ ಪುತ್ರನಾದ ದತ್ತಾತ್ರೇಯ ಸ್ವಾಮಿ ವಿರಾಜಮಾನರಾಗಿದ್ದಾರೆ. ಇವರು ಕೇವಲ ವ್ಯಕ್ತಿಗಳಲ್ಲ, ಬದಲಾಗಿ ಮಾನವ ಕುಲಕ್ಕೆ ಧರ್ಮ, ಕರ್ಮ ಮತ್ತು ಮೋಕ್ಷದ ದಾರಿಯನ್ನು ತೋರಿಸುವ ದಿವ್ಯ ಚೇತನಗಳು. ಅನಸೂಯ ದೇವಿ ಪಾತಿವ್ರತ್ಯದ ಸಾಕಾರ ಮೂರ್ತಿ. ಅಸೂಯೆ ಇಲ್ಲದವಳು ಎಂಬ ಅರ್ಥವನ್ನು ಹೊತ್ತ ಅನಸೂಯ ದೇವಿಯು ಮಹರ್ಷಿ ಅತ್ರಿಗಳ ಪುತ್ರಿ ಮತ್ತು ದಕ್ಷ ಪ್ರಜಾಪತಿಯ ಪುತ್ರಿ. ಪತಿವ್ರತ ಧರ್ಮದ ಪರಾಕಾಷ್ಠೆಯನ್ನು ತಲುಪಿದ್ದ ಈಕೆಯ ಜೀವನವು ಅಹಂಕಾರವನ್ನು ತ್ಯಜಿಸಿ ಧರ್ಮದ ಮಾರ್ಗದಲ್ಲಿ ನಡೆದರೆ ಅಸಾಧ್ಯವಾದುದೇನೂ ಇಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅನಸೂಯ ದೇವಿಯ ಮಹಿಮೆಗೆ ಸಾಕ್ಷಿಯಾಗಿ ಹಲವಾರು ಕಥೆಗಳಿವೆ. ತ್ರಿಮೂರ್ತಿಗಳನ್ನೇ ಪರೀಕ್ಷೆಗೆ ಒಡ್ಡಿ ತಮ್ಮ ಪಾತಿವ್ರತ್ಯದ ಶಕ್ತಿಯಿಂದ ಅವರನ್ನು ಶಿಶುಗಳನ್ನಾಗಿ ಪರಿವರ್ತಿಸಿ ಪೋಷಿಸಿದ ಕಥೆ ಇರಲಿ, ಅಥವಾ ಸೂರ್ಯೋದಯವನ್ನೇ ತಡೆ ಹಿಡಿದು ಭಕ್ತಳೊಬ್ಬಳ ಪತಿಯ ಪ್ರಾಣವನ್ನು ಉಳಿಸಿದ ಘಟನೆ ಇರಲಿ, ಇವೆಲ್ಲವೂ ಆಕೆಯ ದೈವಿ ಶಕ್ತಿಯನ್ನು ಸಾರುತ್ತವೆ. ರಾಮಾಯಣದಲ್ಲಿ ಸೀತಾದೇವಿಗೆ ಆಕೆ ನೀಡಿದ ಪತಿವ್ರತ ಧರ್ಮದ ಉಪದೇಶವು ಇಂದಿಗೂ ಸ್ತ್ರೀಯರಿಗೆ ಮಾರ್ಗದರ್ಶಕವಾಗಿದೆ. ದತ್ತಾತ್ರೇಯ ತ್ರಿಮೂರ್ತಿಗಳ ಸಮ್ಮಿಲನ. ಅನಸೂಯ ದೇವಿ ಮತ್ತು ಅತ್ರಿ ದಂಪತಿಗಳ ತಪಸ್ಸಿನ ಫಲವಾಗಿ ಜನ್ಮ ತಳೆದ ದಿವ್ಯ ಶಿಶುಗಳೇ ದತ್ತಾತ್ರೇಯ. ಇವರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಅಂಶಗಳ ಸಮಾಗಮ. ದತ್ತ ಎಂದರೆ ಕೊಡಲ್ಪಟ್ಟವನು ಎಂದು ಅರ್ಥ. ಇವರು ಹಿಂದೂ ಧರ್ಮದ ಶೈವ, ವೈಷ್ಣವ ಮತ್ತು ಶಾಕ್ತ ಪಂಥಗಳ ನಡುವಿನ ಕೊಂಡಿಯಾಗಿದ್ದಾರೆ. ದತ್ತಾತ್ರೇಯನ ರೂಪವು ಅಗಾಧವಾದ ತಾತ್ವಿಕ ಅರ್ಥವನ್ನು ಹೊಂದಿದೆ. ಅವರ 3 ಮುಖಗಳು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ಪ್ರತಿನಿಧಿಸಿದರೆ 4 ನಾಯಿಗಳು 4 ವೇದಗಳ ಸಂಕೇತವಾಗಿದೆ. ಇವರು ಪ್ರಕೃತಿಯನ್ನೇ ತನ್ನ ಗುರುವಾಗಿ ಸ್ವೀಕರಿಸಿ ಅಂಶಗಳಿಂದ ಜ್ಞಾನವನ್ನು ಪಡೆದ ಗುರುಗಳ ಗುರುವಾಗಿದ್ದಾರೆ. ಅವಧೂತ ಗೀತಾ ಮತ್ತು ಜೀವನ್ಮುಕ್ತ ಗೀತಾ ಅಂತಹ ಗ್ರಂಥಗಳ ಮೂಲಕ ಅವರ ಆಧ್ಯಾತ್ಮದ ಉನ್ನತ ಮಾರ್ಗವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮನ್ವಯ ಮತ್ತು ಮಹತ್ವ. ಅನಸೂಯ ದೇವಿ ಮತ್ತು ದತ್ತಾತ್ರೇಯ ಸ್ವಾಮಿಯವರ ಜೀವನವು ಪೂರಕವಾಗಿದೆ. ತಾಯಿಯ ಪಾತಿವ್ರತ್ಯ ಮತ್ತು ಭಕ್ತಿಯ ಶಕ್ತಿಯು ದತ್ತಾತ್ರೇಯನಂತಹ ದಿವ್ಯಾವತಾರವೊಂದಕ್ಕೆ ಜನ್ಮ ನೀಡಿತು. ಇಂದಿಗೂ ಗಾಣಗಾಪುರ, ಚಿತ್ರಕೂಟದಂತಹ ಕ್ಷೇತ್ರಗಳಲ್ಲಿ ಇವರ ಆರಾಧನೆ ನಡೆಯುತ್ತಿದ್ದು ಭಕ್ತಿಗೆ ಸನ್ಮಾರ್ಗವಾಗಿ ತೋರುತ್ತಿದೆ. ದತ್ತಾತ್ರೇಯನನ್ನು ಆರಾಧಿಸುವುದರಿಂದ ಅಹಂಕಾರ ನಾಶವಾಗಿ ಆತ್ಮಜ್ಞಾನ ಉಂಟಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಸಂಸಾರದಲ್ಲಿದ್ದರೂ ಅತೀತರಾದ ಅವರ ಜೀವನ ದರ್ಶನವು ಪ್ರತಿಯೊಬ್ಬ ಮನುಷ್ಯನಿಗೂ ಮಾದರಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅನಸೂಯ ದೇವಿ ಭಕ್ತಿಯ ಶ್ರೇಷ್ಠತೆಯಾದರೆ ದತ್ತಾತ್ರೇಯ ಜ್ಞಾನದ ಪರಾಕಾಷ್ಠೆ. ಈ ತಾಯಿ ಮಕ್ಕಳ ಜೋಡಿಯ ಆರಾಧನೆಯು ಮನುಷ್ಯನನ್ನು ಲೌಕಿಕ ಬಂಧನಗಳಿಂದ ಮುಕ್ತಿಗೊಳಿಸಿ ಪರಮ ಶಾಂತಿಯೆಡೆಗೆ ಕೊಂಡೊಯ್ಯುತ್ತದೆ. ಇಂತಿ ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.